ದುರಂತ ನಡೆದಂತ ಕೇರಳದ ವಯನಾಡಿನ ಮೇಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸದ್ಯ ಸ್ಮಶಾನವಾಗಿ ಬದಲಾಗಿದೆ. ಸ್ಮಶಾನದಂತೆ ಗೋಚರಿಸ್ತಾ ಇದೆ. ತುತ್ತು ಅನ್ನಕ್ಕೂ ಕೂಡ ನಿರಾಶ್ರಿತರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೆಮ್ಮದಿಯ ಬದುಕನ್ನ ಕಳೆದವರು ಇವತ್ತು ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತ ಸ್ಥಿತಿ. ನ್ಯೂಸ್ ಫಸ್ಟ್ ತಂಡ ಇಲ್ಲಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಶವ ಸಾಗಿಸ್ತಾ ಇದ್ದ ವಾಹನದಲ್ಲೇ ಓಡಾಡಿ ಅಲ್ಲಿನ ಕರಾಳತೆ, ಅಲ್ಲಿನ ಪರಿಸ್ಥಿತಿ ಇದನ್ನು ನಮ್ಮ ವೀಕ್ಷಕರಿಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದೆ. 5-6 ಕಿಲೋಮೀಟರ್ ನಡೆದು ಹೋಗಿ ನಮ್ಮ ತಂಡದ ಪ್ರತಿನಿಧಿಗಳು ವರದಿ ಮಾಡ್ತಾ ಇದ್ದಾರೆ. ನಿರಾಶ್ರಿತರಿಗೆ ಕೊಟ್ಟ ಊಟ ತಿಂಡಿಯೇ ನಮ್ಮ ಪ್ರತಿನಿಧಿಗಳಿಗೂ ಕೂಡ ಆಹಾರ. ನಿರ್ಭೀತಿಯಿಂದ ನ್ಯೂಸ್ ಫಸ್ಟ್ ಸ್ಥಳಕ್ಕೆ ತೆರಳಿ ವರದಿ ಮಾಡ್ತಾ ಇದೆ. ಕಾರ್ಯಾಚರಣೆಯ ಕ್ಷಣ ಕ್ಷಣದ ವಿವರವನ್ನು ರಾಜ್ಯದ ಜನರ ಮುಂದಿಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಿ ಯಾವ ರೀತಿ ಇದೆ ಅಲ್ಲಿನ ಸ್ಥಿತಿ. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವುದನ್ನು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಒಂದು ದೊಡ್ಡ ದುರಂತ ನಡೆದಂತಹ ಸ್ಥಳದಿಂದ ರಿಪೋರ್ಟ್ ಮಾಡೋದು ಅಂತಂದ್ರೆ ಅದು ಎಷ್ಟು ಚಾಲೆಂಜಿಂಗು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾಕಂತಂದ್ರೆ ನಿರ್ಭಾವುಕವಾಗಿ ವರದಿ ಮಾಡಬೇಕಾಗತ್ತೆ. ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ಭಾವನೆಗಳು ನಮ್ಮನ್ನು ತಡೆಯುತ್ತೆ, ಭಾವನೆಗಳು ನಮ್ಮನ್ನು ಕಟ್ಟಿ ಹಾಕತ್ತೆ. ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಆ ಸ್ಥಳದಲ್ಲಿ? ಏನಾಗ್ತಾ ಇದೆ ರವಿ? ರಕ್ಷತಾ, ನನ್ನ ಇಡೀ ಜೀವಿತಾವಧಿಯಲ್ಲೇ ಇಂತಹದ್ದೊಂದು ರಿಪೋರ್ಟಿಂಗ್ ಮಾಡ್ತೀನಿ ಅಂತ ಹೇಳಿ ನಾನು ಕೂಡ ಊಹಿಸಿರ್ಲಿಲ್ಲ. 2018ರಲ್ಲಿ ಕೇರಳದಲ್ಲಿ ಮತ್ತೆ ಕೊಡಗಿನಲ್ಲಿ ಒಂದು ದುರಂತ ಆಗಿತ್ತು. ಆ ಸಂದರ್ಭದಲ್ಲಿ ಅದನ್ನೇ ನಾನು ದೊಡ್ಡ ದುರಂತ ಅಂತ ಹೇಳಿ ಅನ್ಕೊಂಡಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಪುಸ್ತಕವನ್ನು ಕೂಡ ಬರೆದಿದ್ದೆ. ಆದರೆ ಈ ದುರಂತ ಮಾತ್ರ ನನಗೆ ಅರಗಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಾನೀಗ ಇರುವಂತಹ ಸ್ಥಳ ಕೂಡ ಸ್ಮಶಾನ. ನನ್ನ ಹಿಂಬದಿಯಲ್ಲಿ ಈಗಲೂ ಕೂಡ ಒಂದಷ್ಟು ಶವಗಳನ್ನು ಸಾಮೂಹಿಕವಾಗಿ ಸುಡ್ತಿದ್ದಾರೆ. ಅಂತಹದೊಂದು ದಾರುಣ ಹಾಗೂ ಕೆಟ್ಟ ಸ್ಥಿತಿಯಲ್ಲಿ ಅಥವಾ ಜಾಗದಲ್ಲಿ ನಾನು ನಿಂತಿದ್ದೀನಿ. ನಿನ್ನೆಯಿಂದಲೂ ಕೂಡ ನನಗೆ ಒಂದಷ್ಟು ಹೃದಯ ಕಲಕುವಂತಹ ಹಾಗೂ ಇಂಥದ್ದೊಂದು ರಿಪೋರ್ಟಿಂಗ್ ನಾನು ಮಾಡ್ತಿದ್ದೀನಲ್ಲ ಅನ್ನೋ ಒಂದು ಬೇಸರದಲ್ಲಿಯೇ ನಾನು ರಿಪೋರ್ಟಿಂಗನ್ನು ಮಾಡಬೇಕಾದಂಥ ಅನಿವಾರ್ಯತೆ ನನಗೆ ಎದುರಾಗಿದೆ. ಆರಂಭದಲ್ಲಿ ನಾನು ಮೈಸೂರಿನಿಂದ ಕೇರಳಕ್ಕೆ ಬರಬೇಕಾದ್ರೆ ನನಗೆ ಮೊದಲ ಎದುರಾಗಿದ್ದು ಸವಾಲು ಅಂತಂದರೆ ಸುಲ್ತಾನ್ ಬೇತರಿ. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ 212ಕ್ಕೆ ಸಂಪೂರ್ಣವಾಗಿ ನೀರು ತುಂಬಿದೆ. ನಾವಿದ್ದಂತಹ ಕಾರು ಕೂಡ ಅರ್ಧ ಭಾಗ ಮುಳುಗಡೆ ಆಗಿತ್ತು. ಆದರೆ ನಾನು ಕೇರಳ ತಲುಪಬೇಕಾಗಿತ್ತು. ಆ ಕಾರಣಕ್ಕಾಗಿ ನಾನು ಕಾರನ್ನು ಸ್ಥಳೀಯರ ನೆರವಿನಿಂದ ತಳ್ಳಿಸ್ಕೊಂಡು ಮುಂದೆ ಬಂದು ರಸ್ತೆಯನ್ನು ದಾಟಿದ್ವಿ. ಅಲ್ಲಿಂದ ನೇರವಾಗಿ ಮೆಪ್ಪಾಡಿಗೆ ಬಂದ್ವಿ. ಮೆಪ್ಪಾಡಿಗೆ ಬಂದಾಗ ಮೊದಲಿಗೆ ನನಗೆ ಕಂಡಿದ್ದೆ ಸಾರ್ವಜನಿಕ ಆಸ್ಪತ್ರೆಯ ಆವರಣ. ಅಲ್ಲಿ ಅಕ್ಷರಶಃ ನಿಜಕ್ಕೂ ನರಕವನ್ನು ನೋಡ್ಬಿಟ್ಟಿದ್ದೀನಿ. ಕಾರಣ ಒಂದಲ್ಲ ಎರಡಲ್ಲ, ಬರೋಬ್ಬರಿ 40ಕ್ಕೂ ಹೆಚ್ಚು ಶವಗಳನ್ನು ಸಾಲಾಗಿ ಮಲಗಿಸಿದ್ರು. ಆ ಶವಗಳ ಬಳಿ ಆತಂಕ, ಭಯ, ಕಣ್ಣೀರು, ಈ ಕಣ್ಣೆದುರುಗಡೆ ಕಾಣಿಸ್ತಿದ್ದು ಎಲ್ಲವೂ ಕೂಡ ಭಯಂಕರ ದೃಶ್ಯಗಳು. ನಾನು ಏನು ಮಾಡ್ತಿದ್ದೀನಿ, ರಿಪೋರ್ಟಿಂಗ್ ಮಾಡಬೇಕಾ ಬೇಡವಾ, ಅದು ಒಂದು ಕೂಡ ಅರ್ಥ ಆಗ್ತಿರ್ಲಿಲ್ಲ. ಎದುರುಗಡೆ ಇದ್ದಂತಹ ವ್ಯಕ್ತಿಯನ್ನು ಮಾತಾಡಿಸ್ಲಿಕ್ಕೂ ಕೂಡ ನನಗೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಆತ ತನ್ನ ಹೆಂಡತಿಯನ್ನು ಕಳ್ಕೊಂಡಿರ್ತಾನೆ, ಮತ್ತೊಬ್ಬ ತನ್ನ ತಂದೆಯನ್ನು ಕಳ್ಕೊಂಡಿರ್ತಾನೆ, ಒಂದು ಪುಟ್ಟ ಮಗುವನ್ನು ಕಳ್ಕೊಂಡಿರ್ತಾರೆ. ನನ್ನ ಕಣ್ಣೆದುರುಗಡೆ 5 ತಿಂಗಳ ಹಸುಗೂಸನ್ನು ವೈದ್ಯರು ಪೋಸ್ಟ್ ಮಾರ್ಟಮ್ ಮಾಡಿ ತಗೊಂಡು ಹೋಗ್ಬೇಕಾದ್ರೆ ಕಳ್ಳು ಕಿವಿಚದಂತ ಆಗ್ತಿತ್ತು. ಯಾಕಂದರೆ ಒಬ್ಬ ತಂದೆಯಾಗಿ ನನಗೆ ಅಷ್ಟು ಎಷ್ಟರ ಮಟ್ಟಿಗೆ ಅದು ನೋವು ಕೊಡ್ತಿತ್ತು ಅಂತಂದರೆ ಹೇಳಲಿಕ್ಕೆ ಸಾಧ್ಯ. ಇನ್ನು ಅದ್ರಾಚೆಗೆ ಅಲ್ಲಿರುವಂತಹ ವ್ಯಕ್ತಿಗಳು ಮಾತಾಡಬೇಕಾದ್ರೆ ರಾತ್ರಿ ಮಲಗಿದ್ವೋ ಸರ್, ಬೆಳಿಗ್ಗೆ ಎದ್ವಿ, ಈ ಥರ ಹೇಳಬೇಕಾದ್ರೆ ಬೆಳಿಗ್ಗೆ ಏನೂ ಕಾಣಿಸ್ತಿರ್ಲಿಲ್ಲ ಅಂತಂದಾಗ ಒಂದು ಸಾಕಷ್ಟು ನೋವಾಗ್ತಿತ್ತು ರಕ್ಷಿತ. ಇನ್ನು ಕೋಟ್ಯಾಧೀಶ್ವರರು, ರೆಸಾರ್ಟ್ ಇತ್ತು, ಟೀ ಎಸ್ಟೇಟ್ ಇತ್ತು. ಬೆಳಿಗ್ಗೆ ನೋಡಿದ್ರೆ ಅಕ್ಷರಶಃ ಅವರು ಭಿಕ್ಷುಕರಂತಿದ್ರು, ಏನು ಕೂಡ ಇರಲಿಲ್ಲ. ಮೈ ಮೇಲೆ ಅವರು ಹಾಕೊಳ್ಳಿಕ್ಕೋ ಅವ್ರಿಗೆ ಸೂಕ್ತವಾದ ಬಟ್ಟೆಗಳು ಕೂಡ ಇರಲಿಲ್ಲ. ಎಲ್ಲ ಬಟ್ಟೆಗಳ ಕೂಡ ಎಲ್ಲ ಗೊಜ್ಜೆ ಆಗಿದ್ವು. ಅವರು ಬೇರೆಯವ್ರನ್ನ ಕೇಳಲಿಕ್ಕೂ ಕೂಡ ಇರಿಸು ಮುರ್ಸು ಇಟ್ಕೊಳ್ತಿದ್ರು. ಹೇಗೆ ಕೇಳೋದು ಅಂತ ಹೇಳಿ ಗಂಜಿ ಕೇಂದ್ರದಲ್ಲಂತೂ ನರಕ. ಅಂತಹ ಪರಿಸ್ಥಿತಿಯನ್ನು ನಾನು ನನ್ನ ಜೀವಿತಾವಧಿಯಲ್ಲೇ ನೋಡಿಲ್ಲ. ಇದೆಲ್ಲ ಒತ್ತೊಡಿಗೆ ಆದರೆ ನಿನ್ನೆ ರಾತ್ರಿ ಮತ್ತೆ ಒಂದು ಚಾಲೆಂಜ್ ಆಯಿತು. ಯಾಕಂದರೆ ಚೂಲರ್ಮಲ್ ಪ್ರದೇಶವನ್ನು ನಾನು ತಲುಪಬೇಕಿತ್ತು. ಅಲ್ಲಿಗೆ ಈ ಮೆಪ್ಪಾಡಿಯಿಂದ 13 ಕಿಲೋಮೀಟರ್ ಆಗುತ್ತೆ. ಹೇಗೆ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ನಾವು ನಮ್ಮ ಕಾರ್ನ ತೆಗೆದುಕೊಂಡು ಹೋಗಬೇಕಾದ್ರೆ ಮಧ್ಯದಲ್ಲಿ 6 ಕಿಲೋಮೀಟರ್ ಅಂತರದಲ್ಲಿ ಸ್ಟಾಪನ್ನು ಮಾಡಿದರು. ಸ್ಟಾಪ್ ಮಾಡಿದಾಗ ಸರಿ ಆಯಿತು, ಸ್ಟಾಪ್ ಆಯಿತು. ಆ ಮಧ್ಯಾಹ್ನದಲ್ಲಿ ಮಳೆ ಇದೇ ರೀತಿ ಮಳೆ ಸುರಿತಿತ್ತು. ಅದೇ ಸನ್ನಿವೇಶ. ಮಳೆಯಲ್ಲಿ 6 ಕಿಲೋಮೀಟರ್ವರೆಗೆ ನಾವು ನಡ್ಕೊಂಡು ಹೋದ್ವಿ. ನಡ್ಕೊಂಡು ಹೋದಾಗ ಆ ಒಂದು ಸ್ಥಳ ಅಂದರೆ ಚೂಲರ್ಮಲ್ ಪ್ರದೇಶವನ್ನು ತಲುಪಿದ್ವಿ. ಆ ಪ್ರದೇಶ ಅಂತ ಅಕ್ಷರಶಃ ಸರ್ವನಾಶ ಆಗಿದೆ. ಅಲ್ಲೇನೂ ಕೂಡ ಉಳಿದಿಲ್ಲ, ನಾಮಾವಶೇಷ ಆಗಿದೆ. ಅಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮಂದಿ ಕೊಚ್ಚಿ ಹೋಗಿದ್ದಾರೆ. ಅದರಲ್ಲಿ ಇದ್ದಂತಹ
ಒಂದಷ್ಟು ಮಣ್ಣಿನಲ್ಲಿ ಉದುಗೋಗಿರುವಂತಹ ಶವಗಳನ್ನ ಎತ್ತುತ್ತಿದ್ರು JCBಗಳಲ್ಲಿ. ರಕ್ಷಣಾ ಕಾರ್ಯದಲ್ಲಿ ಹೋದ್ರು. ಅದೇ ಸಂದರ್ಭಕ್ಕೆ NDRF ಹೆಲಿಕಾಪ್ಟರ್ ಬಂತು. ಅವರು ಕೂಡ ಸೇನಾ ಹೆಲಿಕಾಪ್ಟರ್ ಇಳಿಸಿ ಅಲ್ಲಿರುವಂತಹ ಹಲವು ಮಂದಿಯನ್ನ ನೀರಿನ ಮಧ್ಯೆ ನಿಂತು ಈ ಭಾಗಕ್ಕೆ ಅಂದ್ರೆ ಮತ್ತೊಂದು ಭಾಗಕ್ಕೆ ಕರೆತರುವಂತಹ ಕೆಲಸದಲ್ಲಿ ನಿರತರಾಗಿದ್ರು. ಆ ಎಲ್ಲವನ್ನು ಕೂಡ ಲೈವ್ ಅಲ್ಲಿ ರಿಪೋರ್ಟಿಂಗ್ ಮಾಡ್ತಾನೆ ಅಲ್ಲಿರುವಂತಹ ಎಲ್ಲರನ್ನ ಮಾತಾಡಿಸ್ಲಿಕ್ಕೆ ಹೋದಾಗ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ. ಒಬ್ಬೊಬ್ಬರು ನಿನ್ನೆವರೆಗೆ ಲಕ್ಷಾಂತರ ರೂಪಾಯಿ ಇದ್ದವರು ಇವತ್ತು ಭಿಕ್ಷುಕರ ಅಂತೆ ಆಗ್ಬಿಟ್ಟಿದ್ದಾರೆ. ಯಾರಿಗೂ ಕೂಡ ಬದುಕೇ ಇಲ್ಲದಂತೆ ಪ್ರತಿಯೊಬ್ಬರು ಕೂಡ ಇದ್ದಾರೆ. ಇನ್ನು ಅದೆಲ್ಲವೂ ಕೂಡ ಒಂದು ಚಾಲೆಂಜ್ ಆದ್ರೆ ರಾತ್ರಿ 10 ಗಂಟೆ 15 ನಿಮಿಷ ಅಲ್ಲಿಂದ ನಾವು ವಾಪಸ್ಸು ಮೆಪ್ಪಾಡಿಗೆ ಬರಬೇಕಿತ್ತು. ಯಾಕಂದ್ರೆ ಜೋರು ಮಳೆ, ಕತ್ತಲೆ ಇರ್ತಿತ್ತು, ಕಾರ್ಯಾಚರಣೆ ಕ್ಷೀಣಿಸ್ತಿತ್ತು. ಈ ಕಾರಣಕ್ಕಾಗಿ ವಾಪಸ್ ಬರಬೇಕು, ಹೇಗೆ ಬರಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಯಾರಿಗೂ ಯಾವುದೇ ವಾಹನಕ್ಕೆ ಅಡ್ಡ ಹಾಕಿದ್ರು ಕೂಡ ಯಾರು ಕೂಡ ಸ್ಟಾಪ್ ಮಾಡ್ತಿರ್ಲಿಲ್ಲ. ಎಲ್ಲ ವಾಹನಗಳು ಕೂಡ ಭರ್ತಿ ಆಗ್ತಿದ್ವು, ಒಂದಷ್ಟು ವಾಹನಗಳು ಬರ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಬರೋಬ್ಬರಿ 6 ಕಿಲೋಮೀಟರ್ ವರೆಗೆ ನಾವು ನಡ್ಕೊಂಡು ಬರುವಂತಹ ಕೆಲಸಕ್ಕೆ ರಾತ್ರಿ 10 ಗಂಟೆ ಸಂದರ್ಭದಲ್ಲಿ ಕತ್ತಲಲ್ಲಿ ಟಾರ್ಚರ್ ಹಾಕೊಂಡು ಬರ್ತಿದ್ವು. ಆ ಸಂದರ್ಭದಲ್ಲಿ ಈ ಮೃತದೇಹಗಳಂದ್ರೆ ಮಣ್ಣಿನಡಿ ಸಿಲುಕ್ತಿದ್ದಂತಹ ಮೃತದೇಹಗಳನ್ನ ಸಾಗಿಸ್ತಿದ್ದಂತಹ ಆಂಬ್ಯುಲೆನ್ಸ್ ನಲ್ಲಿ ಅಕ್ಷರಶಃ ನಾವು ಬಂದಿದ್ದೀವಿ. ಅಲ್ಲಿಂದ ಬಂದು ನೇರವಾಗಿ ರೂಮನ್ನು ತಲುಪಿದ್ವಿ. ರೂಮ್ ತಲುಪಿ ಬೆಳಗ್ಗೆ ಹೋಗಿದ್ವಿ. ಅಂದ್ರೆ ಇಡೀ ದಿನ ನಾವು ಒಂದು ತೊಟ್ಟು ನೀರನ್ನು ಕುಡ್ದಿಲ್ಲ, ಆಹಾರ ಕೂಡ ಸಿಕ್ಕಿಲ್ಲ. ಇಲ್ಲಿರೋರ್ಗೂ ಕೂಡ ಆಹಾರ ಸಿಕ್ಕಿಲ್ಲ. ನಾವ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ. ಇವತ್ತು ಬೆಳಗ್ಗೆ ಗಂಜಿ ಕೇಂದ್ರಕ್ಕೆ ಹೋದಾಗ ನಮ್ಗೊಂದಷ್ಟು ರಸ್ಕ್ ಮತ್ತೆ ಪರೋಟ ಸಿಕ್ತು. ಆ ಪರೋಟ ಮತ್ತೆ ರಸ್ಕ್ ಅನ್ನ ಈ ನಿರಾಶ್ರಿತರ ಕೇಂದ್ರದಲ್ಲಿ ಕೊಡ್ತಿದ್ರಲ್ಲ, ಅದೇ ನಿರಾಶ್ರಿತ ಕೇಂದ್ರದಲ್ಲಿ ಸಿಕ್ಕಿದಂತಹ ರಸ್ಕ್ ಹಾಗೂ ನೀರನ್ನು ಕುಡಿದು ನಾವು ಕೂಡ ಬದುಕ್ತಿದ್ದೀವಿ. ಅದೇ ಸ್ಥಳದಿಂದ ನಾವು ವರದಿಯನ್ನ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇಂತಹದೊಂದು ದಾರುಣ ಹಾಗೂ ಸನ್ನಿವೇಶವನ್ನ ನಾನು ನನ್ನ ಜೀವಿತಾವಧಿಯಲ್ಲಿ ರಿಪೋರ್ಟಿಂಗ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ರಕ್ಷಿತ್. ಆದ್ರೆ ಅಂತಹದೊಂದು ಕೆಟ್ಟ ಸನ್ನಿವೇಶಕ್ಕೆ ನಾನು ಕಾರಣ ಆದೆ ಅಂತ ನನಗೂ ಕೂಡ ಬೇಸರ ಇದೆ. ಥ್ಯಾಂಕ್ ಯು ರವಿ, ಬಿ ಸೇಫ್. ಇನ್ನಷ್ಟು ಜನರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆದರೆ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ವರದಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.